ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕಾರಣ, ರಾಜ್ಯಾಧ್ಯಕ್ಷರನ್ನ ಬದಲಾವಣೆಯ ವಿಚಾರ ಇದೆಲ್ಲವೂ ಕೂಡ ತಾರಕಕ್ಕೇರ್ತಾ ಇದೆ. ಈ ನಡುವೆ ರಾಜ್ಯ ಬಿಜೆಪಿಯಲ್ಲಿ ಸಾಮರ್ಥ್ಯ ಪ್ರದರ್ಶನ ಮಾಡೋದಕ್ಕೆ ಅಂತ BY ವಿಜಯೇಂದ್ರ ಅವರು ಮುಂದಾಗ್ತಾ ಇದ್ದಾರೆ. ಮಾಜಿಗಳು ಹಾಗೂ ಹಾಲಿ ಶಾಸಕರು, ಸಂಸದರು ಎಲ್ಲರ ಜೊತೆಯಲ್ಲಿ ಸಭೆ ನಡೆಸಿ ಎಲ್ಲ ಶಾಸಕರ ಮನವೊಲಿಸಿ ಅವರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಒಂದು ಪ್ರಯತ್ನಕ್ಕೆ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಶತಾಯಗತಾಯವಾಗಿ ಹಿಡಿತವನ್ನು ಪಡಿಬೇಕು ಅಂತ ಯತ್ನಾಳ್ ಅವರ ಬಣ ಮತ್ತೊಂದೆಡೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಯಾರ್ಯಾರು ಅಸಮಾಧಾನಿತ ನಾಯಕರಿದ್ದಾರೆ, ಯಾರ್ಯಾರು ಪಕ್ಷದ ನಾಯಕತ್ವದ ಮೇಲೆ ಅಸಮಾಧಾನ ಹೊಂದಿದ್ದಾರೆ, ಎಲ್ಲರನ್ನ ತಮ್ಮತ್ತ ಸೆಳೆಯೋದಕ್ಕೆ ಅಂತ ಒಂದೆಡೆ ಯತ್ನಾಳ್ ಅವರ ಬಣ ಭರ್ಜರಿ ತಯಾರಿ ಮಾಡಿಕೊಂಡು ಎಲ್ಲರ ಜೊತೆ ಮಾತುಕತೆ ನಡೆಸಿ ದಿನದಿಂದ ದಿನಕ್ಕೆ ಈ ಏನು ಭಿನ್ನಮತ ಬಣ ಏನಿದೆ ಇದರಲ್ಲಿ ನಾಯಕರ ಸಂಖ್ಯೆಯು ಕೂಡ ಹೆಚ್ಚಳವಾಗ್ತಾ ಹೋಗ್ತಾ ಇದೆ. ಈ ನಡುವೆ ನಾಯಕತ್ವವನ್ನು ಮತ್ತೆ ಪುನಃಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ, ತಮ್ಮ ನಾಯಕತ್ವವನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಅಂತ BY ವಿಜಯೇಂದ್ರ ಅವರು ಕೂಡ ಈಗ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಬಣಕ್ಕೆ ಭರ್ಜರಿ ಟಕ್ಕರ್ ಕೊಡೋದಕ್ಕೆ ಅಂತ ಒಂದೆಡೆ ಯತ್ನಾಳ್ ಅವರ ಟೀಮ್ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಒಂದೊಂದು ಕ್ಷೇತ್ರದ ಜವಾಬ್ದಾರಿಯನ್ನು ಕೂಡ ಒಬ್ಬೊಬ್ಬ ನಾಯಕರ ಹೆಗಲಿಗೇರಿಸೋದಕ್ಕೆ ಅಂತ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪ ಅವರ ಮಾತಿಗೆ ವರಿಷ್ಠರು ಬಗ್ಗದೇ ಇರೋದಂತೆ ನೋಡಿಕೊಳ್ಳೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಕಳೆದ ರಾತ್ರಿ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಮಾತುಕತೆ ನಡೆಸಿದ್ದಾರೆ. ತಮ್ಮ ಪರವಾಗಿ ನಿಂತು ಸಹಾಯ ಮಾಡಿ ಅಂತ ರಮೇಶ್ ಜಾರಕಿಹೊಳಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಆರಂಭಿಕವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಸದ್ಯ ರಾಜ್ಯಾಧ್ಯಕ್ಷರ ಪಟ್ಟ ತಮ್ಮ ಬಣಕ್ಕೆ ಕೊಡಿಸುವಂತೆ ಒತ್ತಡ ಹೇರೋದಕ್ಕೆ ಜಾರಕಿಹೊಳಿ ಅವರು ಮನವಿ ಕೂಡ ಮಾಡಿಕೊಂಡಿದ್ದಾರೆ. 150ಕ್ಕೂ ಅಧಿಕ ಕ್ಷೇತ್ರಗಳು ತಮ್ಮ ಬಣಕ್ಕೆ ಸಿಗಬೇಕು, ಆ ರೀತಿ ನೋಡಿಕೊಳ್ಳುವಂತಹ ಒಂದು ಪ್ರಸ್ತಾಪವನ್ನು ಇರಿಸೋದಕ್ಕೆ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿ ಮೂಲಕ ಟಕ್ಕರ್ ಕೊಡೋದಕ್ಕೆ ಅಂತ ಯತ್ನಾಳ್ ಬಣ ಈಗ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಹೀಗಾಗಿ ಯತ್ನಾಳ್ ಅವರ ಬಣ ಏನಿದೆ ಇದನ್ನು ಯಾವ ರೀತಿಯಾಗಿ BY ವಿಜಯೇಂದ್ರ ವಿಫಲ ಮಾಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಟಾಕ್ ಪಾಲಿಟಿಕ್ಸು ಜವಾಬ್ದಾರಿ ಇದು ಯತ್ನಾಳ್ ಅವರ ಹೆಗಲಿಗಿದೆ. ಏನು ಮಾತನಾಡಬೇಕು, ಏನಿಲ್ಲ, ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡಬೇಕು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜವಾಬ್ದಾರಿಯನ್ನು ಯತ್ನಾಳ್ ಅವರ ಹೆಗಲಿಗೆ ಹಾಕಿದ್ದಾರೆ. ಇನ್ನು ಸ್ಟ್ರಾಟಜಿಗಳನ್ನು ರೂಪಿಸೋದು, ತಂತ್ರಗಾರಿಕೆಯನ್ನು ಮಾಡುವಂತಹ ಒಂದು ಜವಾಬ್ದಾರಿಯನ್ನು ರಮೇಶ್ ಜಾರಕಿಹೊಳಿ ಅವರ ಹೆಗಲಿಗೆ ಹಾಕಿದ್ದಾರೆ. ಸಮುದಾಯಗಳನ್ನು ಕ್ರೋಢೀಕರಣ ಮಾಡೋದು, ಮತಗಳನ್ನು ಸೆಳೆಯುವಂಥದ್ದು, ಸಮಾವೇಶ ಸಂಘಟನೆ ಇದೆಲ್ಲವೂ ಕೂಡ ಲಿಂಬಾವಳಿಯವರ ಹೆಗಲಿಗೆ ಹಾಕಲಾಗಿದೆ. ಕುಮಾರ್ ಬಂಗಾರಪ್ಪ ಹಾಗೂ ಮತ್ತಿತರರ ಪಾಲಿಗೂ ಕೂಡ ಈ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಹೀಗಾಗಿ